ನರೇಂದ್ರ ಮೋದಿ ಬಿಹಾರ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಹಾಗಂತ ಬಿಹಾರ ಒಂದನ್ನೇ ಗಮನದಲ್ಲಿಟ್ಟುಕೊಂಡ್ರೆ ಬರುವ ದಿನಗಳಲ್ಲಿ ದೂರದೃಷ್ಟಿ ಕಳೆದು ಹೋಗಿಬಿಡುತ್ತೆ ಅನ್ನುವ ಕಾರಣಕ್ಕೆ ಪಕ್ಕದ ನಾರ್ತ್ ಈಸ್ಟ್ ಸ್ಟೇಟ್ ಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಮಿಜೋರಾಂಗೆ, ಅಸ್ಸಾಂಗೆ, ಅರುಣಾಚಲ್ ಪ್ರದೇಶಕ್ಕೆ, ನಾಗಾಲ್ಯಾಂಡ್ಗೆ ಹೋಗ್ತಾ ಇರೋದ್ರ ಹಿಂದಿರೋ ಕಾರಣ ಅಕ್ಕಪಕ್ಕದ 2 ರಾಜ್ಯಗಳನ್ನ ಗೆದ್ಕೊಳ್ಳೋದು. ಆ 2 ರಾಜ್ಯಗಳು ಯಾವುದು ಅಂದ್ರೆ ಬಿಹಾರ್ ಹಾಗೆ ಪಶ್ಚಿಮ ಬಂಗಾಳ. ಬಿಹಾರ್ ಪಶ್ಚಿಮ ಬಂಗಾಳಕ್ಕೆ ನೇರವಾಗಿ ಹೋಗದೇ ಇದ್ರು ಕೂಡ ಅದರ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಷ್ಟು ಆ ಒಂದು ಪ್ರಭಾವಳಿ ಈ ರಾಜ್ಯಗಳ ಮೇಲೂ ಬರ್ತಾ ಇರುತ್ತೆ. ಜನರಿಗೆ ನಮ್ಮ ಅಕ್ಕಪಕ್ಕದ ಭಾಗಗಳಲ್ಲಿ ನರೇಂದ್ರ ಮೋದಿ ಬಂದು ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾಗದ ಕಡೆಗೆ ಅವರ ಗಮನ ಇದೆ ಅನ್ನೋದು ಅರ್ಥ ಆಗುತ್ತೆ. ಹೀಗೆ ಬಿಜೆಪಿ ಒರಿಸ್ಸಾವನ್ನ ಕೂಡ ಗೆದ್ಕೊಳ್ತು. ಬಿಜೆಡಿ ತುಂಬಾ ಸ್ಟ್ರಾಂಗ್ ಆಗಿದ್ದಂತಹ ಒರಿಸ್ಸಾವನ್ನ ಬಿಜೆಪಿ ನಿಧಾನಕ್ಕೆ ಕ್ಷೇತ್ರಗಳನ್ನ ಹೆಚ್ಚಿಸ್ಕೊಳ್ತಾ ಗೆಲ್ತಾ ಹೋಯ್ತು, ಅಧಿಕಾರವನ್ನ ಹಿಡಿತು. ಈಗ ಒರಿಸ್ಸಾದಲ್ಲಿ ಬಿಜೆಡಿಯನ್ನ ಸೈಡಿಗೆ ಸರಿಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಇಡೀ ದೇಶದಲ್ಲೇ ಒರಿಸ್ಸಾದ ಮುಖ್ಯಮಂತ್ರಿ ನಂಬರ್ 1 ಮುಖ್ಯಮಂತ್ರಿ ಅಂತ ಕರ್ಸ್ಕೊತಾ ಇದ್ರು ನವೀನ್ ಪಟ್ನಾಯಕ್. ಆದ್ರೆ ಅಂತವರನ್ನೇ ಸೈಡಿಗಿಟ್ಟು ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಬಿಜೆಪಿ ಒರಿಸ್ಸಾಗೆ ತುಂಬಾ ನೀಟಾಗಿ ಪ್ಲಾನ್ ಮಾಡಿತ್ತು. ಅಲ್ಲಿ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಯೋಜನೆ ಅನುದಾನಗಳು ಸಿಗ್ತಾ ಇತ್ತು. ಇದು ಒರಿಸ್ಸಾವನ್ನ ಗೆಲ್ಲೋದಕ್ಕೆ ಕಾರಣ ಆಯ್ತು. ಅದೇ ರೀತಿಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದ ಕಡೆ ಕೂಡ ಗಮನ ಇಟ್ಟಿದೆ. ಪಶ್ಚಿಮ ಬಂಗಾಳದ ಕಡೆ ಕೂಡ ಅಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾ ಇದೆ. ಅಲ್ಲಿ ತನ್ನ ನಿಲುವುಗಳನ್ನ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ. ಅಲ್ಲಿ ಹಲವು ನಾಯಕರುಗಳನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಂಡಿದೆ. ಹಾಗಾಗಿ ಮುಂದಿನ ವರ್ಷದ ಪಶ್ಚಿಮ ಬಂಗಾಳದ ಚುನಾವಣೆ ಕೂಡ ಮೋದಿ ಅಂಡ್ ಟೀಮ್ ಚೆನ್ನಾಗಿ ತಯಾರಿ ಮಾಡಿದ್ದಾರೆ. ಇನ್ನು ಬಿಹಾರ್ ಚುನಾವಣೆ ಅಂತೂ ಬಂದಾಯ್ತು. ಬಿಹಾರ್ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಕೇವಲ ಬಿಹಾರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಲದು. ಬಿಹಾರದ ಅಕ್ಕಪಕ್ಕದ ರಾಜ್ಯಗಳಿಗೂ ಹೋಗಬೇಕು. ಅಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ, ನರೇಂದ್ರ ಮೋದಿ ಬಿಜೆಪಿ ಬಂದ ನಂತರ ಅಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿದ್ರೇನೆ ಪಕ್ಕದ ರಾಜ್ಯಗಳಿಗೆ ನಮ್ಮ ರಾಜ್ಯಕ್ಕೂ ಇವರು ಬರಬೇಕು, ಇವರು ಅಧಿಕಾರ ಇರುವಂತ ರಾಜ್ಯಗಳಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅಧಿಕಾರ ಇವ್ರಿಗೆ ಕೊಟ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು. ಹಾಗೆ ನರೇಂದ್ರ ಮೋದಿ ಯಾವ್ಯಾವ ರೀತಿಯೆಲ್ಲ ರಣತಂತ್ರಗಳನ್ನ ಮಾಡಬೇಕು ಅದನ್ನ ಮಾಡಿಯೇ ಮಾಡ್ತಾರೆ. ಎಲ್ಲ ರಾಜ್ಯಗಳನ್ನು ಕೂಡ ಸರಿಸಮನಾಗಿ ಕಾಣುವಂತಹ ಒಂದು ಪ್ರಯತ್ನವನ್ನ ಮೋದಿ ಸಹಜವಾಗಿ ಮಾಡ್ತಾರೆ. ಮಣಿಪುರಕ್ಕೆ ಹೋಗಿದ್ರು. ಮಣಿಪುರಕ್ಕೆ ಹೋಗಿ ಅಲ್ಲಿ ಬೀರೇನ್ ಸಿಂಗ್ ಸರ್ಕಾರ ಇಳಿದು ಅಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ತಮ್ಮದೇ ಸರ್ಕಾರ ಇಳಿದ್ರು ಕೂಡ ಒಂದ್ ರೀತಿ ಅವಮಾನ ಆದ್ರೂ ಕೂಡ ಅದೇ ಮಣಿಪುರಕ್ಕೆ ಹೋಗಿ ಅಲ್ಲಿನ ಮಕ್ಕಳ ಜೊತೆ ಮಾತನಾಡಿ ಎಲ್ಲರನ್ನ ಸಮಾಧಾನ ಪಡಿಸಿ ಬಂದ್ರು. ಅಲ್ಲಿಂದ ಅಸ್ಸಾಂಗೆ ಬಂದು ಅಸ್ಸಾಂನಲ್ಲಿ ಆಗ್ತಾ ಇರುವಂತಹ ಡೆಮೋಗ್ರಫಿ ಚೇಂಜ್ ನ ಬಗ್ಗೆ ಮಾತಾಡಿ. ಅಂದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ತೀವ್ರವಾಗಿ ಹೆಚ್ಚಳ ಆಗ್ತಾ ಇರೋದು, ಅಲ್ಲಿ ಕನ್ವರ್ಷನ್ ಗಳಾಗ್ತಾ ಇರೋದು, ಇದಕ್ಕೆ ಸವಾಲ್ ಹಾಕಿ ಈ ರೀತಿಯ ಒತ್ತಡದ ಬದಲಾವಣೆಗಳಿಗೆ ಜನ ಒಪ್ಪಬಾರದು, ಜನರಿಗೆ ಅಭಿವೃದ್ಧಿಯನ್ನು ಕೊಡೋದಿಕ್ಕೆ ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಅಸ್ಸಾಂ ಸರ್ಕಾರ ಡಬಲ್ ಎಂಜಿನ್ ಸರ್ಕಾರ ಸದಾ ಸಿದ್ಧ ಇದೆ ಅನ್ನುವಂತ ಒಂದು ಗ್ಯಾರಂಟಿಯನ್ನ ಕೊಟ್ಟು ಬಂದ್ರು. ಇನ್ನು ಬಿಹಾರದ ಬಗ್ಗೆ ಮೋದಿ ಬಹಳ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಬಿಹಾರದಲ್ಲಿ ಹೇಗೂ ನಿತೀಶ್ ಕುಮಾರ್ ಅವರಿದ್ದಾರೆ, ಹಾಗೇನೆ ಎಲ್ಜೆಪಿ ಕೂಡ ಇದೆ, ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಕೂಡ ಇದೆ. ಕೇಂದ್ರದಿಂದ ಜೆಡಿಯು ಮೂಲಕ ಅಂದ್ರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಬಿಹಾರ್ಗೆ ಬಹಳಷ್ಟು ಉತ್ತೇಜನವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೆ ರೈಲ್ವೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರಸ್ತೆಗಳ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಉತ್ತೇಜನವನ್ನು ಈಗಾಗಲೇ ಕೊಡಲಾಗಿದೆ. ಹಾಗಾಗಿ ಬಿಹಾರವನ್ನ ಗೆದ್ಕೊಳ್ಳೋದಂತೂ ಯಾವ ಅನುಮಾನ ಇಲ್ಲ ಅನ್ನೋ ರೀತಿ. ಯಾಕೆಂದ್ರೆ ಅಲ್ಲಿ ಲಾಲೂ ಪ್ರಸಾದ್ ಅವರ ಆರ್ಜೆಡಿ ಅಂತ ಸ್ಟ್ರಾಂಗ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಹಾಗೆ ತೇಜಸ್ವಿ ಯಾದವ್ ಅವರ ಕಾಂಬಿನೇಷನ್ ದೊಡ್ಡ ಮಟ್ಟಿಗೆ ಹೊಡೆತವನ್ನ ಕೊಡುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಹಾಗಾಗಿ ಗೆಲುವು ಸಿಗಬಹುದು ಅನ್ನೋದು ಬಹುತೇಕ ಅಂದಾಜ್ ಸಿಕ್ಕಿರೋದ್ರಿಂದ ಮೋದಿ ಅವರ ಗಮನ ನೆಟ್ಟಿರುವಂತದ್ದು ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳ ಬಗ್ಗೆ. ಪಶ್ಚಿಮ ಬಂಗಾಳವನ್ನ ಗೆದ್ಕೋಬೇಕು ಅಂದ್ರೆ ಆ ಕಡೆ ಅರುಣಾಚಲ್ ಪ್ರದೇಶ್, ಮಿಜೋರಾಂ ಆ ಕಡೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಪಕ್ಕದ ರಾಜ್ಯಗಳ ಪ್ರಭಾವ ಈ ರಾಜ್ಯದ ಮೇಲೆ ಬೀರುತ್ತೆ. ಈಗ ಕರ್ನಾಟಕದತ್ತ ಮೋದಿ ಬಂದ್ರು ಅಂದ್ರೆ ಅದು ತಮಿಳುನಾಡಿನಲ್ಲೂ ಸುದ್ದಿ ಆಗುತ್ತೆ, ಆಂಧ್ರ ಪ್ರದೇಶದಲ್ಲೂ ಸುದ್ದಿ ಆಗುತ್ತೆ, ಕೇರಳದಲ್ಲೂ ಸುದ್ದಿ ಆಗುತ್ತೆ. ಹಾಗೆ ಪಕ್ಕದ ರಾಜ್ಯಕ್ಕೆ ಬಂದು ಉಳಿದ ರಾಜ್ಯಗಳ ಮೇಲೆ ಪ್ರಭಾವವನ್ನ ಬೀರುವಂತ ಒಂದು ಸಾಧ್ಯತೆ ಇರುತ್ತೆ ಅನ್ನೋದು ನರೇಂದ್ರ ಮೋದಿ ಅವರಿಗೆ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅಮಿತ್ ಶಾ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ನಾವು ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ಬಾರಿ ಅಧಿಕಾರ ಹಿಡಿತೀವಿ ಅಂತ. ತಮಿಳುನಾಡಿನಲ್ಲಿ ಅಧಿಕಾರವನ್ನ ಹಿಡಿತೀವಿ, ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಅನ್ನುವಂತ ಸವಾಲನ್ನ ಹಾಕಿ ಹೋಗಿದ್ದಾರೆ. ಹಾಗೇನೆ ಬಿಹಾರದಲ್ಲಿ ಅಧಿಕಾರ ಹಿಡಿಯೋದಂತೂ ಬಹುತೇಕ ಖಚಿತ ಅಂತ ಬಿಜೆಪಿ ತಲೆ ಕೆಡಿಸ್ಕೊಂಡಿಲ್ಲ. ನಿತೀಶ್ ಕುಮಾರ್ ಅವರನ್ನೇ ಫೇಸ್ ಆಗಿ ಇಟ್ಕೊಂಡು ಅವರೇ ಮುಖ್ಯಮಂತ್ರಿ ಅಂತ ಅವ್ರನ್ನೇ ಮುಂದಕ್ಕಿಟ್ಟು ಸೊ ಬಿಜೆಪಿ ರಿಲ್ಯಾಕ್ಸ್ ಆಗಿದೆ. ಯಾಕಂದ್ರೆ ನಿತೀಶ್ ಕುಮಾರ್ ವಿಚಾರದಲ್ಲಿ ಫ್ರೀಡಮ್ ಅನ್ನ ಕೊಡದೇ ಇದ್ರೆ ಅವರು ಸ್ವಲ್ಪ ಜಂಪಿಂಗ್ ಸ್ಟಾರ್, ಆಗಾಗ ಬೇರೆ ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಹೆಚ್ಚು ತಲೆ ಹಾಕಬಾರದು, ಮೂಗು ತೂರಿಸಬಾರದು, ಅವ್ರನ್ನ ಫ್ರೀ ಆಗಿ ಬಿಡೋಣ, ಅವರು ಕಂಪ್ಲೀಟ್ ಆಗಿ ರಾಜಕೀಯದ ಉಸ್ತುವಾರಿಯನ್ನು ತಗೊಳ್ಳಿ ಅಂತ ಹೇಳಿ ಮೋದಿ
ಬಹಳ ಏನು ಬಿಹಾರದ ಕಡೆ ಓಡಾಡ್ತಾ ಇಲ್ಲ. ಇನ್ನೊಂದು, ಈ ರಾಜ್ಯಗಳಲ್ಲಿ ಮೋದಿ ಹೋದ ಕೂಡಲೇ ಮತಗಳು ಬರ್ತವೆ ಅನ್ನುವಂಥದ್ದು ಕೂಡ ಅಷ್ಟೊಂದು ಖಚಿತ ಅಲ್ಲ. ಕೆಲವು ರಾಜ್ಯಗಳಲ್ಲಿ ಮೋದಿ ಪ್ರವಾಸ ಮಾಡಿದ ಕೂಡಲೇ ಮತಗಳು ಪರಿವರ್ತನೆ ಆಗ್ತವೆ ಅನ್ನೋದು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಬಹುತೇಕ ಕಡಿಮೆ. ಆದ್ರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಮೋದಿ ಹೋದಲ್ಲೆಲ್ಲ ಮತಗಳನ್ನ ಬಾಚಿಕೊಂಡಿದ್ದಾರೆ. ಅದು ಯಾವುದೇ ರಾಜ್ಯ ಆಗಿರ್ಲಿ, ಲೋಕಸಭೆಯಲ್ಲಿ ಮೋದಿಗೆ ಒಂದು ದೊಡ್ಡ ಶಕ್ತಿ ಇದ್ದೇ ಇದೆ. ಆದ್ರೆ ರಾಜ್ಯಗಳ ಚುನಾವಣೆ ಅಂತ ಬಂದ್ರೆ ಜನರು ಸ್ಥಳೀಯ ನಾಯಕರನ್ನ, ಆಯಾ ಕ್ಷೇತ್ರಗಳ ಶಾಸಕರುಗಳು, ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ನೋಡಿನೇ ಮತ ಹಾಕ್ತಾರೆ. ಹಾಗಾಗಿ ಒಂದು ದೊಡ್ಡ ಬದಲಾವಣೆ ಮೋದಿಯಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಮೋದಿ ಹಾಗೆ ಪಕ್ಕದ ರಾಜ್ಯಗಳಲ್ಲಿ ಓಡಾಡ್ತಾ ಒಂದಷ್ಟು ಬಿಜೆಪಿಯ ಪ್ರಭಾವವನ್ನು ವಿಸ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವರಿಗೆ ಮೋದಿ ಯಾಕೆ ಬಿಹಾರ್ಗೆ ಜಾಸ್ತಿ ಹೋಗ್ತಾ ಇಲ್ಲ, ಮೋದಿ ನಾರ್ತ್ ಈಸ್ಟ್ ಸ್ಟೇಟ್ ಗಳಿಗೆ ಜಾಸ್ತಿ ಹೋಗ್ತಾ ಇದಾರೇನೋ ಅಂತ ಅನ್ಸಿದ್ರು ಕೂಡ ಅದರಲ್ಲಿ ತಪ್ಪೇನೂ ಇಲ್ಲ. ಹಾಗಾಗಿ ಯಾವ ರೀತಿಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರಗಳನ್ನ ಮಾಡಬೇಕು ಅದನ್ನ ಬಿಜೆಪಿ ನರೇಂದ್ರ ಮೋದಿ ಮಾಡ್ತಾನೆ ಇದ್ದಾರೆ. ಈಗ ಬಿಹಾರವನ್ನ ಬಿಜೆಪಿ ಆಲ್ಮೋಸ್ಟ್ ಅದರ ಕಡೆ ಕೆಲಸವನ್ನ ಮುಗಿಸಿದ್ದಾಗಿದೆ. ಬಿಜೆಪಿ ಗಮನ ಕೊಡ್ತಾ ಇರೋದು ಪಶ್ಚಿಮ ಬಂಗಾಳ, ತಮಿಳುನಾಡು ಬಗ್ಗೆ. ಈಗ ಬಿಜೆಪಿಗೆ ಬಿಹಾರ್ ಚಿಂತೆ ಇಲ್ವೇ ಇಲ್ಲ. ಯಾಕೆಂದ್ರೆ ಬಿಜೆಪಿ ಬಿಹಾರ್ಗೆ 4 ವರ್ಷದ ಹಿಂದಾನೆ ಪ್ರಿಪರೇಷನ್ ಶುರು ಮಾಡಿದೆ. ಈಗ ಶುರು ಮಾಡಿರೋ ಪ್ರಿಪರೇಷನ್ ಅರ್ಧಕ್ಕೆ ಬಂದಿರೋದು ಪಶ್ಚಿಮ ಬಂಗಾಳ, ತಮಿಳುನಾಡು. ಹಾಗಾಗಿ ಇವರ ಗಮನ ಅತ್ತ ನೆಟ್ಟಿದೆ. ಇನ್ನು ಮುಂದೆ ಹೆಚ್ಚಿನ ಒತ್ತು ಕೊಡೋದು ಪಶ್ಚಿಮ ಬಂಗಾಳ ಹಾಗೆ ತಮಿಳುನಾಡು ಬಗ್ಗೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ.